ಸಂಡೇ ವೀಕ್ ಆಫ್ ಇದ್ರೂ ಕೂಡ ಬೆಳಗ್ಗೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತು ಅಂತ ಹೊರಗಡೆ ಹೋಗಿದ್ವಿ. ಹಾಗಾಗಿ ರಾತ್ರಿ ಮಕ್ಕಳಿಗೋಸ್ಕರ ಏನಾದರೂ ಸ್ಪೆಷಲ್ ಮಾಡ್ಕೊಡೋಣ ಅಂತ ಲೆಗ್ ಪೀಸಸ್ನ ನಮ್ಮ ಮನೆಯವರು ತಗೊಂಡು ಬಂದಿದ್ರು. ಅದರಲ್ಲಿ ಅರ್ಧ ನಾನು ಕಬಾಬ್ ಮಾಡಿದ್ದೆ, ಹಾಗೆ ಇನ್ನೂ ಅರ್ಧದಲ್ಲಿ ದೊಣ್ಣೆ ಬಿರಿಯಾನಿ ಮಾಡಿದ್ದೆ. ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಖಾರ ಎಲ್ಲ ಕಮ್ಮಿ ಹಾಕಿ, ಮಸಾಲೆ ಕೂಡ ಕಮ್ಮಿ ಹಾಕಿ ಚೆನ್ನಾಗಿ ಮಾಡಿದ್ದೆ. ಪ್ರೀತಿಯಿಂದ ಯಾವುದೇ ಅಡುಗೆ ಮಾಡಿದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಲ್ವಾ. ಅವ್ರಿಗೆ ಹೊಟ್ಟೆ ತುಂಬಿದ್ರೆ ನಾನು ಮಾಡಿರೋವಂಥ ಕಷ್ಟ ಕೂಡ ಯಾವುದೇ ರೀತಿ ಲೆಕ್ಕಕ್ಕೆ ಬರೋದಿಲ್ಲ. ಮನೇಲಿ ಎಷ್ಟೇ ಕೆಲಸ ಇದ್ರೂ ಕೂಡ ಅವ್ರಿಗೆ ರುಚಿಯಾಗಿ ಮಾಡಿಕೊಡ್ತಾನೆ ಇರ್ತೀನಿ. ಈಗ ಹಾಲಿಡೇಸ್ ಇರೋದ್ರಿಂದ ಇನ್ನೂ ನನಗೆ ಟೈಮ್ ಜಾಸ್ತಿನೇ ಹಿಡಿಯುತ್ತೆ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಅಡುಗೆ ಮಾಡ್ಕೊಡೋದಕ್ಕೆಲ್ಲ. ಹಾಗೆ ನಾನು ಮಧ್ಯಾಹ್ನ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ಬಿಡಿಸಿ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಸೋಮವಾರದಿಂದ ಬ್ಯುಸಿಯಾಗಿರ್ತೀನಲ್ವಾ, ಈ ಕೆಲಸಗಳೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ. ಹಾಗೆ ಲಾಸ್ಟ್ ವಿಡಿಯೋಗೆ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ. ಸೊ ಈ ರೀತಿ ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಬಡಿಸಿ ನೈಟ್ನಾದರೆ ನಾವು ತುಂಬ ಚೆನ್ನಾಗಿ